ಕೃತ್ತಿಕಾ ನಕ್ಷತ್ರಂ ದೇವಮಿಂದ್ರಿಯಂ ಇದಮಾಸಾಂ ವಿಚಕ್ಷಣಂ ಹವಿರಾಸಂಜುಹೋತನ ಯಸ್ಯ ಭಾಂತಿ ರಶ್ಮಯೋ ಯಸ್ಯ ಕೇತವಃ ಯಸ್ಯೇಮಾ ವಿಶ್ವಾ ಭುವನಾನಿ ಸರ್ವಾ ಸಕೃತ್ತಿಕಾಭಿರಭಿಸಂವಸಾನಃ ಅಗ್ನಿರ್ನೋ ದೇವಃ ಸುವಿತೆ ದಧಾತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, 2025ನೇ ವರ್ಷದ ಮೇಷರಾಶಿಯ ವರ್ಷ ಭವಿಷ್ಯ ಅನ್ನುವಂಥದ್ದು ಈ ವಿಡಿಯೋಲ್ಲಿ ನಾವು ನೋಡೋಣ. ನಾಡಿನ ಸಮಸ್ತ ವೀಕ್ಷಕರಿಗೂ ಹಾಗೂ ಮೇಷರಾಶಿಯ ವೀಕ್ಷಕರಿಗೂ 2025ನೇ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನಿಮಗೆ ಸಂತೋಷ, ಸಡಗರ ಸದಾಕಾಲ ಇರಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಸರಿ, ಮೇಷರಾಶಿಯ ವರ್ಷ ಭವಿಷ್ಯದಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರಗಳನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಮೊದಲನೇದಾಗಿ ಆರೋಗ್ಯ, ಎರಡನೇದು ಶಿಕ್ಷಣ, ಮೂರನೇದು ವ್ಯಾಪಾರ, ನಾಲ್ಕನೇದು ವೃತ್ತಿ, ಐದನೇದು ಹಣಕಾಸು, ಆರನೇದು ಪ್ರೀತಿ, ಏಳನೆಯದು ವಿವಾಹ ಅಂದರೆ ಮದುವೆ, ಎಂಟನೇದು ಮದುವೆ ನಂತರ ವೈವಾಹಿಕ ಜೀವನ, ಒಂಬತ್ತನೇದು ಮನೆಯ ವಿಷಯಗಳು, ಹತ್ತನೇದು ವಾಹನ ಸೇರಿದಂತೆ ವಿವಿಧ ಅಂಶಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಎರಡು ಬದಲಾವಣೆಗಳು, ಮೇಜರ್ ಬದಲಾವಣೆಗಳು ಎರಡಿದೆ. ರಾಹುಕೇತುನು ಬದಲಾವಣೆ ಆಗುತ್ತೆ, ಆದರೆ ಮೇಜರ್ ಬದಲಾವಣೆ ಆಗುವಂಥದ್ದು 2025ರಲ್ಲಿ ಮಾರ್ಚ್ 28ನೇ ತಾರೀಕು ಶನಿ ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡ್ತಾರೆ. ಮೇಷರಾಶಿಯವರಿಗೆ ಮಾರ್ಚ್ 28ನೇ ತಾರೀಕಿನವರೆಗೂ ಲಾಭ ಸ್ಥಾನದಲ್ಲಿ ಶನಿ ಪರಮಾತ್ಮ ಇದ್ರೆ, ಮಾರ್ಚ್ 28ರ ನಂತರ ವ್ಯಯಸ್ಥಾನಕ್ಕೆ ಬರ್ತಾರೆ, ಅಂದ್ರೆ ನಷ್ಟ ಸ್ಥಾನಕ್ಕೆ ಬರ್ತಾರೆ. ಅಂದ್ರೆ 2025 ಮಾರ್ಚ್ 28ನೇ ತಾರೀಕಿನಿಂದ ಮೇಷರಾಶಿಯವರಿಗೆ ಸಾಡೆ ಸಾತಿ 7.5 ವರ್ಷದ ಶನಿ ಕಾಟ ಅನ್ನುವಂಥದ್ದು ಪ್ರಾರಂಭ ಆಗ್ತಾ ಇದೆ. ಆಯ್ತಲ್ಲ, ಶನಿಯ ಪರಮಾತ್ಮನ ಒಂದು ಬದಲಾವಣೆ. ಇನ್ನು ಗುರುವಿನ ಬದಲಾವಣೆ. ಮೇಷರಾಶಿಯವರಿಗೆ ಈಗಾಗಲೇ ಗುರುಬಲ ಇದೆ. ಮೇ 15, 2025ರವರೆಗೂ ಗುರುಬಲ ನಿಮಗೆ ಇರುತ್ತೆ. ಅದಾದ್ಮೇಲೆ ಗುರು 3ನೇ ಮನೆಗೆ ಸ್ಥಾನ ಬದಲಾವಣೆ ಮಾಡ್ತಾ ಇರೋದ್ರಿಂದ ಗುರುಬಲ ಅನ್ನುವಂಥದ್ದು ದೂರ ಆಗುತ್ತೆ. ಒಂದು ಹಂತಕ್ಕೆ ಕೇಳಬೇಕಾದ್ರೆ 2025 ಮಾರ್ಚ್ 28ರ ತನಕ ಶನಿಯ ತೊಂದರೆ ಇಲ್ಲದೆ ಇರತಕ್ಕಂಥ ರಾಶಿ ಮೇಷರಾಶಿ ಆಗುತ್ತೆ. ಅದಾದ್ಮೇಲೆ ಶನಿ ತೊಂದರೆಗೆ ನೀವು ಒಳಗಾಗ್ತೀರ. ಎರಡನೇದು ಗುರುಬಲ ಇರುತ್ತೆ. ಮೇ 15ರಿಂದ ಗುರುಬಲ ಹೋಗುತ್ತೆ. ಮೇ 15 ನಂತರ ಮೇಷರಾಶಿಯವರಿಗೆ ಅಷ್ಟೊಂದು ಉತ್ತಮವಾಗಿರ್ತಕ್ಕಂಥ ಮಾಸಗಳು ಅಥವಾ ವರ್ಷ ಆಗಿರಕ್ಕೆ ಸಾಧ್ಯ ಇಲ್ಲ. ಸರಿ, ಹಾಗಾದ್ರೆ ಮೊದಲನೇದಾಗಿ ಆರೋಗ್ಯ ವಿಚಾರವಾಗಿ ನಾವು ತಿಳ್ಕೊಳ್ಳೋಣ. ಮೇಷರಾಶಿಗೆ ಹೇಗಿದೆ ನೋಡಿ. ಮೇಷರಾಶಿಯವರಿಗೆ ರೋಗಸ್ಥಾನಾಧಿಪತಿ ಯಾರು ಅಂತಂದ್ರೆ ಅದು ಬುಧ. ರೋಗಸ್ಥಾನಾಧಿಪತಿ ಬುಧ ನಿಮ್ಮ ರಾಶಿಗೆ ಶತ್ರುವೇ. ಆದ್ದರಿಂದ ಮೇಷರಾಶಿಯವರಿಗೆ ದುರ್ಬಲ ಆರೋಗ್ಯವನ್ನ ಈ ವರ್ಷದಲ್ಲಿ ನಾವು ಅಪೇಕ್ಷೆ ಪಡಬಹುದು. ಹಾಗಾಗಿ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಯೋಗಾಸನ ಅಥವಾ ವಾಕಿಂಗು, ಈ ರೀತಿಯಾಗಿ ಒಳ್ಳೆ ಆಹಾರ ಸೇವನೆ ಪದ್ಧತಿ ಅದೆಲ್ಲ ರೂಢಿಸ್ಕೊಳ್ಬೇಕು. ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು. ವರ್ಷವಿಡೀ ನಿಮ್ಮ ಯೋಗಕ್ಷೇಮದ ಬಗ್ಗೆ ಹೆಚ್ಚಿನ ಗಮನವನ್ನ ನೀವು ನೀಡಲೇಬೇಕಾಗತ್ತೆ. ಅದಾದ ನಂತರ ಮೇಷರಾಶಿಯವರಿಗೆ ವರ್ಷದ ಆರಂಭದಿಂದ ಮಾರ್ಚ್ವರೆಗೂ ಶನಿಯಿಂದ ನಿಮಗೆ ಹೆಚ್ಚು ತೊಂದರೆ ಆಗೋದಿಲ್ಲ. ಅದಾದಮೇಲೆ ಸ್ವಲ್ಪ ಸಮಸ್ಯೆಗಳನ್ನುವಂಥದ್ದು ಮೇಷರಾಶಿಯವರಿಗೆ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಆರೋಗ್ಯದ ವಿಚಾರದಲ್ಲಿ ಮೊಣಕಾಲಿನ ಸಮಸ್ಯೆ, ಹೊಟ್ಟೆ ಭಾಗದ ಸಮಸ್ಯೆ ಹಾಗೂ ಸೊಂಟ ಭಾಗ, ಬೆನ್ನಿನ ಭಾಗ ಸಮಸ್ಯೆಗಳು ಹೆಚ್ಚು ಕಾಡುವಂಥ ಸಾಧ್ಯತೆಗಳು ಮೇಷರಾಶಿಯವರಿಗೆ ಈ ಒಂದು ವರ್ಷದಲ್ಲಿ ಇರುತ್ತೆ. ಆರೋಗ್ಯಕ್ಕೆ ಅನುಕೂಲವಾಗಿರುವಂತಹ ಯಾವುದೇ ಥರದ ಒಂದು ಪ್ರಕಾರಗಳು ಕಾಣ್ತಾ ಇಲ್ಲ. ಮೇಲಾಗಿ 12ನೇ ಮನೆಗೆ ಶನಿ ಬಂದ ಮೇಲೆ ಸ್ವಲ್ಪ ವ್ಯಯ ಆಗೋದ್ರಿಂದ ನಿದ್ರೆ ಕಡಿಮೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ನೀವು ನಿದ್ರೆಯನ್ನು ಚೆನ್ನಾಗಿ ಮಾಡಬೇಕು. ಸಾಧ್ಯವಾದಷ್ಟು ಮೊಬೈಲನ್ನು ಯೂಸ್ ಮಾಡೋದು ರಾತ್ರಿ ಹೊತ್ತು ಕಡಿಮೆ ಮಾಡಿ, ಬೇಗ ಮಲ್ಕೊಂಡು ನಿದ್ದೆ ಮಾಡಿ, ಬೆಳಗ್ಗೆ ಬೇಗ ಎದ್ದೇಳೋದು ಅಭ್ಯಾಸ ಮಾಡ್ಕೊಳ್ಳಿ. ಮೇಷರಾಶಿಯವ್ರಿಗೆ ಇದು ಅತಿ ಮುಖ್ಯವಾಗಿರುತ್ತೆ.
ಇನ್ನು ಉತ್ತಮ ಆರೋಗ್ಯವನ್ನ ಬಯಸುವಂಥವರು ಸಾಧಾರಣವಾಗಿ ದೇವರ ಆರಾಧನೆ ಮಾಡುವಂಥದ್ದು, ಧನ್ವಂತರಿ ಜಪವನ್ನು ಮಾಡುವಂಥದ್ದು ಬಹಳ ಮುಖ್ಯ. ದೈಹಿಕ ಚಟುವಟಿಕೆಗಳನ್ನು ನೀವು ಖಂಡಿತವಾಗ್ಲೂ ರೂಢಿಸ್ಕೊಳ್ಬೇಕು ಮೇಷರಾಶಿಯವರು 2025ರಲ್ಲಿ. ಈ ವರ್ಷ ಸರಾಸರಿಗಿಂತ ಹೆಚ್ಚಿನ ಪ್ರಮಾಣದ ವಿದ್ಯಾಭ್ಯಾಸ ನಿಮ್ಮಲ್ಲಿರುತ್ತೆ. ವಿದ್ಯೆಗೆ ಎಲ್ಲೂ ಕೂಡ ತೊಂದರೆಗಳು ಕಾಣ್ತಾ ಇಲ್ಲ. ನಿಮ್ಮ ಒಂದು ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಹಾಗೆ ನಿಮ್ಮ ಶ್ರಮಕ್ಕೆ ತಕ್ಕಂತೆ ಫಲಿತಾಂಶವನ್ನು ನಿಮಗೆ ಪಡ್ಕೊಳ್ಬಹುದು. ವಿದೇಶಿ ವಿದ್ಯಾಭ್ಯಾಸ, ವಿದೇಶದಲ್ಲಿ ವಿದ್ಯೆಯನ್ನು ಓದಬೇಕು, ಮಾಸ್ಟರ್ಸ್ ಮಾಡಬೇಕು ಅನ್ನುವಂಥವ್ರಿಗೆ ತುಂಬ ಒಳ್ಳೆಯದಿದೆ. ಸ್ವದೇಶದಲ್ಲೂ ಕೂಡ ವಿದ್ಯೆಗೆ ಯಾವುದೇ ತೊಂದರೆಗಳು ಕಾಣ್ತಾ ಇಲ್ಲ ಮೇಷರಾಶಿಯವರಿಗೆ. ಮತ್ತೆ ಅನುಕೂಲವಾದ ಸ್ಥಾನದಲ್ಲಿ ಗ್ರಹಗಳು, ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ಗ್ರಹಗಳು ಇರೋದ್ರಿಂದ ಒಳ್ಳೆಯ ಯಶಸ್ಸಿನ ಶೈಕ್ಷಣಿಕ ಅವಧಿ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಅನುಕೂಲವಾಗಿರತಕ್ಕಂಥ ಸಮಯ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಪ್ರವಾಸೋದ್ಯಮಗಳಿಗೆ ಹೋಗಿ ಬರುವಂಥದ್ದು, ಮೈಂಡನ್ನು ರಿಫ್ರೆಶ್ ಮಾಡ್ಕೊಳ್ಳುವಂಥದ್ದು, ಛಲದಿಂದ ನೀವು ವಿದ್ಯಾಭ್ಯಾಸವನ್ನು ಕಂಪ್ಲೀಟ್ ಮಾಡ್ಕೋತೀರಾ. ಮತ್ತು ಸರ್ಕಾರದ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟದ್ದು ಒಂದು UPSC ಆಗ್ಬೋದು, KPSC ಆಗ್ಬೋದು, ಅಥವಾ ಗೌರ್ಮೆಂಟ್ ಸಂಬಂಧಪಟ್ಟಂಥ ಯಾವುದೇ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸವನ್ನು ನೀವು ಮಾಡ್ತಾ ಇದ್ರೆ ಖಂಡಿತ ನಿಮಗೆ ಈ ವರ್ಷ ಯಶಸ್ಸು ಅನ್ನುವಂಥದ್ದು ಕಾಣುತ್ತೆ. ಧನಾತ್ಮಕ ಫಲಿತಾಂಶಗಳನ್ನು ನೀವು ನಿರೀಕ್ಷಿಸಬಹುದಾಗುತ್ತೆ. ವಿಶೇಷವಾಗಿ ಹೆಚ್ಚುವರಿ ಪ್ರಯತ್ನ ನೀವು ಮಾಡಲೇಬೇಕು. ವಿದ್ಯಾರ್ಥಿಗಳು ನಾನು ಸಂಪೂರ್ಣವಾಗಿ ಗೆದ್ದು ಬಿಡ್ತೀನಿ ಅನ್ನುವಂಥ ಸಂಪೂರ್ಣ ಆತ್ಮವಿಶ್ವಾಸ ನಿಮ್ಮಲ್ಲಿ ಇರಬಾರದು. ವಿಶ್ವಾಸವನ್ನು ಪಡ್ಕೊಳ್ಬೇಕು, ಸಂಪೂರ್ಣ ಇರಬಾರದು. ಸಂಪೂರ್ಣವಾಗಿ ನೀವು ಪುಸ್ತಕದ ಕಡೆ ಗಮನ ಕೊಟ್ಟು ಜೀವನದಲ್ಲಿ ನಾನು ಸಾಧನೆ ಮಾಡಲೇಬೇಕು ಅನ್ನೋಂಥ ಗೋಲನ್ನು ಇಟ್ಕೊಂಡು ವಿದ್ಯಾಭ್ಯಾಸ ಮಾಡಿ ಖಂಡಿತ ನಿಮಗೆ ವಿದ್ಯಾಭ್ಯಾಸದಲ್ಲಿ ಸಕ್ಸಸ್ ಅನ್ನು ಕಾಣಬಹುದು. ಇನ್ನು ವ್ಯಾಪಾರದ ವಿಚಾರಕ್ಕೆ ಬರೋದಾದ್ರೆ, ವ್ಯಾಪಾರದಲ್ಲಿ ಮಿಶ್ರ ಫಲಿತಾಂಶ. ಒಂದೊಮ್ಮೆ ಒಂದು ತಿಂಗಳು ಚೆನ್ನಾಗಿ ವ್ಯಾಪಾರ ಆಗಿ ಲಾಭ ಸಿಗುತ್ತೆ, ಒಂದು ತಿಂಗಳು ಸ್ವಲ್ಪ ವ್ಯಾಪಾರ ಕಡಿಮೆ ಆಗಿ ನಷ್ಟ ಆಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ. ಈ ವರ್ಷ ಪೂರ್ತಿ ಮಿಶ್ರ ಫಲಿತಾಂಶಗಳನ್ನು ನಾವು ಅಪೇಕ್ಷೆ ಪಡ್ಬೋದು, ವಿಶೇಷವಾಗಿ ವ್ಯಾಪಾರದಲ್ಲಿ. ಆಮೇಲೆ ಈ ವರ್ಷ ನೀವು ಸ್ವಲ್ಪ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ಹಣಕಾಸಿನ ವಿಚಾರದಲ್ಲಿ ಬಹಳ ಹುಷಾರಾಗಿರಬೇಕು. ಮೋಸ ಹೋಗುವ ಸಾಧ್ಯತೆಗಳು ಹೆಚ್ಚಿರುತ್ತೆ. ನಿಮ್ಮ ಕೆಳಗಡೆ ಕೆಲಸ ಮಾಡುವಂಥವರಿಂದ ಕೂಡ ನಿಮಗೆ ತೊಂದರೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಆಮೇಲೆ ಕೆಲವೊಂದು ದೃಷ್ಟಿಕೋನ ನಿಮಗೆ ನೆಗೆಟಿವ್ ಆಗುತ್ತೆ. ಸೆಂಟಿಮೆಂಟಲ್ ಆಗಿ ವೀಕ್ ಆಗ್ತೀರಾ ವ್ಯಾಪಾರದಲ್ಲಿ. ಹಾಗಾಗಿ ವೀಕ್ ಆಗಬೇಡಿ, ಧೈರ್ಯವಾಗಿ ಯಾವುದೇ ಒಂದು ವಿಚಾರ ಬಂದರೂ ಕೂಡ ಅದನ್ನು ಎದುರಿಸಿ ಕಠಿಣ ಪರಿಶ್ರಮ ನಿಮಗೆ ಬಹಳ ಒಳ್ಳೆ ಫಲ ಸಿಗುತ್ತೆ. ವ್ಯಾಪಾರ ಉದ್ಯಮಗಳಲ್ಲಿ ಭರವಸೆಯ ಒಂದು ಲಾಭವನ್ನು ಪಡಿತೀರಾ. ಹಾಗೆ ನಷ್ಟ ಆಗದೇ ಇದ್ದಂಗೆ ನೀವು ಬ್ಯಾಲೆನ್ಸ್ ಮಾಡಬೇಕು. ಮತ್ತು ಹೊಸ ವ್ಯಾಪಾರ ಮಾಡುವಂಥವರು ನಿಮ್ಮ ಮೂಲ ಜಾತಕವನ್ನ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸ್ ಮಾಡಿಕೊಂಡು ಹೊಸ ವ್ಯಾಪಾರ ಶುರು ಮಾಡಿದ್ರೆ ಯಶಸ್ಸು, ಲಾಭ ಅನ್ನುವಂಥದ್ದು ನಿಮಗೆ ಖಂಡಿತ ಸಿಗುತ್ತೆ. ಮಾರ್ಗದರ್ಶಕ ತುಂಬಾ ಇಂಪಾರ್ಟೆಂಟು. ಯಾವುದೇ ಒಂದು ವ್ಯಾಪಾರ ಮಾಡಬೇಕಾದ್ರೂ ಅದರ ಬಗ್ಗೆ ಇನ್ ಡೆಪ್ತ್ ಆಗಿ ಅನಾಲಿಸಿಸ್ ಮಾಡಿ ಮಾರ್ಗದರ್ಶಕರನ್ನ ಸಹಾಯ ಪಡ್ಕೊಳ್ಳಿ. ಅದು ಜ್ಯೋತಿಷ್ಯರಿರ್ಬೋದು, ಅನುಭವಸ್ಥರಿರ್ಬೋದು, ಅದು ಬಹಳ ಮುಖ್ಯ. ಮತ್ತೆ ಮಾರ್ಚ್ ನಂತರ ವ್ಯಾಪಾರದಲ್ಲಿ ಸಣ್ಣ ಪ್ರಮಾಣದ ಬದಲಾವಣೆಗಳಾಗುತ್ತೆ. ನೆಗೆಟಿವ್ ಕಡೆಗೆ ಹೋಗುವಂಥದ್ದು, ಬಹಳಷ್ಟು ಸವಾಲುಗಳನ್ನು ನೀವು ಎದುರಿಸ್ತೀರಾ, ಬಹಳಷ್ಟು ಶತ್ರುಗಳನ್ನು ನೀವು ಎದುರಿಸ್ತೀರಾ. ಆ ಎದುರಿಸಿದ್ರು ಕೂಡ ನಿಮಗೆ ಜಯ ಆಗಬೇಕು ಅಂತಂದ್ರೆ ನಿಮ್ಮ ಮೂಲ ಜಾತಕ ಚೆನ್ನಾಗಿರಬೇಕು. ಹಾಗಿದ್ದಾಗ ಖಂಡಿತವಾಗ್ಲೂ ತೃಪ್ತಿದಾಯಕವಾದಂತಹ ಅಭಿವೃದ್ಧಿ ಆಗುತ್ತೆ. ವಿದೇಶದಲ್ಲಿ ವ್ಯಾಪಾರ ಮಾಡುವಂಥವ್ರು ಅಥವಾ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸಿನೆಸ್ ಮಾಡುವಂಥವ್ರಿಗೆ, ವಿದೇಶಿ ಕಂಪನಿಗಳೊಂದಿಗೆ ವ್ಯಾಪಾರವನ್ನು ಮಾಡುವಂಥವ್ರಿಗೆ ಸಹ ಅನುಕೂಲವಾದ ಫಲಿತಾಂಶಗಳನ್ನು ನಾವು ಪಡಿಬೇಕಾದ್ರೆ ನಿಮ್ಮ ಜಾತಕ ಬಲಿಷ್ಠವಾಗಿರಬೇಕು. ಮತ್ತೆ ಹೆಚ್ಚಿನ ತೊಂದರೆಗಳು ನಿಮಗೆ ಶತ್ರುಗಳಿಂದ ಬರಬಹುದಂತ ಸಾಧ್ಯವಾದಷ್ಟು ನೀವು ಅದನ್ನ ಬ್ಯಾಲೆನ್ಸ್ ಮಾಡಬೇಕು. ಇನ್ನು ನಿಮ್ಮ ವೃತ್ತಿ ಜೀವನ, ಉದ್ಯೋಗದ ಜೀವನದ ವಿಚಾರ ಹೇಳಿದರೆ ವರ್ಷದ ಆರಂಭದಿಂದ ಮಾರ್ಚಿನವರೆಗೂ ಯಾವುದೇ ತೊಂದರೆ ಇರೋದಿಲ್ಲ. ನಿಮ್ಮ ಒಂದು ಉದ್ಯೋಗದ ವಿಚಾರದಲ್ಲಿ ಅಭಿವೃದ್ಧಿಯನ್ನ ಕಾಣ್ತಾ ಇರಬಹುದು. ಶನಿ ಬದಲಾವಣೆ ನಂತರ ಸಾಡೆ ಸಾತಿ ಪ್ರಾರಂಭ ಆದಮೇಲೆ ಸ್ವಲ್ಪ ಮಾರ್ಚ್ ನಂತರ ಹೆಚ್ಚಿನ ಸವಾಲುಗಳು, ಉದ್ಯೋಗ ನಿಮಗೆ ನಿಲ್ಲುವಂತಹ ಸಾಧ್ಯತೆ, ಉದ್ಯೋಗದಿಂದ ದೂರ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಪ್ಲಾನ್ ಮಾಡ್ಕೊಳ್ಳಿ. ಮಾರ್ಚ್ 28ರ ಒಳಗೆ ಹೊಸ ಉದ್ಯೋಗ ಬದಲಾವಣೆ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ರೆ ಬದಲಾವಣೆ ಮಾಡಿಬಿಡುವಂಥದ್ದು ಬಹಳ ಸೂಕ್ತ. ಅದಾದ ನಂತರ ಬಹಳ ಪರಿಶ್ರಮ ಪಡಬೇಕಾಗತ್ತೆ ನಿಮ್ಮ ಒಂದು ಉದ್ಯೋಗದ ವಿಚಾರದಲ್ಲಿ. ಮತ್ತೆ ಕೆಲವೊಂದು ಸಂಭಾವ್ಯ ತೊಂದರೆಗಳು ಬರಬಹುದು. ನಿಮ್ಮ ಸುತ್ತು ಇರತಕ್ಕಂಥ ವ್ಯಕ್ತಿಗಳಿಂದನೇ ನಿಮಗೆ ಸ್ವಲ್ಪ ಸಮಸ್ಯೆಗಳಾಗ್ಬೋದು. ಮತ್ತೆ ನಿಮ್ಮ ಒಂದು ಉದ್ಯೋಗದ ವಿಚಾರದಲ್ಲಿ ನಿಮ್ಮ ಒಂದು
ಸಂಪೂರ್ಣವಾದ ಜವಾಬ್ದಾರಿ ಇರಬೇಕು. ನಿಮಗೆ ಕೊಟ್ಟಂತಹ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ನೀವು ಮುಗಿಸ್ಬೇಕು. ಹಾಗಿದ್ದಾಗ ಮಾತ್ರ ನಿಮಗೆ ಒಳ್ಳೆ ಅನುಕೂಲ ಆಗುತ್ತೆ. ಕಚೇರಿಯ ಆಧಾರಿತ ಕಾರ್ಯಗಳಿಂದ ಹೆಚ್ಚಾಗಿ ನಿಮಗೆ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ. ಮತ್ತೆ ಇರುವಂತ ಜಾಗ ಬಲವನ್ನು ಮಾಡ್ಕೋಬೇಕು. ಸಾಡೆ ಸಾತಿ ಪ್ರಾರಂಭ ಆದ ನಂತರ ಉದ್ಯೋಗದಲ್ಲಿ ಬಲಹೀನವಾಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಉಂಟಾಗಬಹುದು. ವಿದೇಶಿ ಉದ್ಯೋಗದ ವಿಚಾರದಲ್ಲೂ ಕೂಡ ನಿಮಗೆ ಅದೇ ತರದ ಪ್ರಯತ್ನಗಳು, ಅದೇ ತರದ ಫಲಗಳು ನಿಮಗೆ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಕೆಲವೊಂದು ಅಡೆತಡೆಗಳು ಬಂದರೂ ಅದನ್ನು ನಿವಾರಣೆ ಮಾಡ್ಕೋಬಹುದು. ದೂರ ಸಂಪರ್ಕ, ಕೊರಿಯರ್ ಸೇವೆಗಳು ಮತ್ತು ಪ್ರಯಾಣ ಸಂಬಂಧಪಟ್ಟಂತ ಕಚೇರಿಗಳಂತಹ ವಲಯಗಳಲ್ಲಿ ಸ್ವಲ್ಪ ಉದ್ಯೋಗದಲ್ಲಿ ಧನಾತ್ಮಕ ಫಲಿತಾಂಶವನ್ನು ನೀವು ಪಡೆಯಬಹುದು. ಆದರೆ ಇತರ ಕ್ಷೇತ್ರಗಳಲ್ಲಿ ನಿಮ್ಮ ಉದ್ಯೋಗ IT-BT ಸೆಕ್ಟರ್ ಆಗ್ಬೋದು, ಹೋಟೆಲ್ ಇಂಡಸ್ಟ್ರಿ ಆಗ್ಬೋದು, ಅಥವಾ ಯಾವುದಾದ್ರೂ ಒಂದು ಉದ್ಯಮದ ಕೆಲಸ ಆಗ್ಬೋದು, ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋದಾಗ್ಬೋದು, ಈ ತರ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಪ್ರಮಾಣದ ನೆಗೆಟಿವಿಟಿ ಇರೋದ್ರಿಂದ ಸ್ವಲ್ಪ ಜಾಗರೂಕತೆ ಆಗಿರತಕ್ಕಂಥದ್ದು ಬಹಳ ಉತ್ತಮ. ಇನ್ನು ಆರ್ಥಿಕತೆ ವಿಚಾರಕ್ಕೆ ಬಂದಾಗ, ಆರ್ಥಿಕತೆ ಅಂದ್ರೆ ಈ ವರ್ಷ ನಿಮ್ಮ ಹಣಕಾಸಿನ ವ್ಯವಹಾರ ಹೇಗಿರಬಹುದು ಅನ್ನುವಂಥದ್ದನ್ನ ನೋಡೋಣ. ಮೇಷರಾಶಿಯವರಿಗೆ ಸರಾಸರಿಗಿಂತ ಗಮನಾರ್ಹವಾಗಿರ್ತಕ್ಕಂಥ ಒಂದು ಆರ್ಥಿಕತೆ ಜೀವನ ನಿಮಗೆ ಪ್ರಾಪ್ತಿ ಆಗುತ್ತೆ. ಅಂದ್ರೆ ಈ 2024ರಲ್ಲಿ ಒಂದು 100 ರೂಪಾಯಿ ಸಂಪಾದನೆ ಮಾಡಿದ್ರೆ 2025ರಲ್ಲಿ 130 ರೂಪಾಯಿ ಅಥವಾ 140 ರೂಪಾಯಿ ಸಂಪಾದನೆ ಮಾಡುವಂತ ಯೋಗ ಇದೆ. ಅಂದ್ರೆ ಆರ್ಥಿಕತೆಯಲ್ಲಿ ಸ್ವಲ್ಪ ಬಲ ಜಾಸ್ತಿನೇ ಇದೆ. ಹಾಗಾಗಿ ಏನು ಭಯಪಡೋ ಅವಶ್ಯಕತೆ ಇಲ್ಲ. ಉದ್ಯೋಗ ವ್ಯಾಪಾರ ಸ್ವಲ್ಪ ಬದಲಾವಣೆಗಳು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ ಬಿಟ್ರೆ ಬೇರೆ ತರದ ನೆಗೆಟಿವಿಟಿ ಭಯಪಡೋ ಅವಶ್ಯಕತೆ ಇಲ್ಲ. ಇದಕ್ಕೋಸ್ಕರನೇ ನಾವೇನ್ ಮಾಡ್ತಾ ಇದೀವಿ, ಆರ್ಥಿಕತೆ ಸಂಬಂಧಪಟ್ಟಂತ ಸಮಸ್ಯೆಗಳು ಆಗ್ಬಾರ್ದು, ಸಾಡೆ ಸಾತಿಯ ತೊಂದರೆಗಳು ಆಗ್ಬಾರ್ದು ಮೇಷರಾಶಿಯವರಿಗೆ ಅಂತ ಮಾರ್ಚ್ 29ನೇ ತಾರೀಕು ನಮಗೆ ಶನೈಶ್ಚರನ ಬದಲಾವಣೆ 28ನೇ ತಾರೀಕು ಆಗ್ತಾ ಇರೋದ್ರಿಂದ 29ನೇ ತಾರೀಕು 1 ಲಕ್ಷ ಸ್ವಾಹಾಕಾರ ಶನೈಶ್ಚರ ಅಂದ್ರೆ ಶನೀಶ್ವರನ ಮಹಾಯಜ್ಞವನ್ನ ಮಾಡ್ತಾ ಇದ್ದೀವಿ. ಇದಕ್ಕೆ ಕೇವಲ 431 ರೂಪಾಯಿ ಇದಕ್ಕೆ ಪೂಜೆಗೆ ಫಿಕ್ಸ್ ಮಾಡಲಾಗಿದೆ. ಒಬ್ಬರಿಗೆ ಸಂಕಲ್ಪ ಮಾಡಲಿಕ್ಕೆ 431 ರೂಪಾಯಿ ನೀವು ರಸೀದಿಯನ್ನು ಪಡ್ಕೊಂಡು ವಿಶೇಷವಾಗಿ ನಿಮಗೆ ಪ್ರಸಾದವಾಗಿ ಕುದುರೆ ಲಾಳ ಅನ್ನುವಂಥದ್ದು ನಿಮಗೆ ಬರುತ್ತೆ ಮನೆಗೆ. ಅಂದ್ರೆ ಕುದುರೆ ಕಾಲಿಗೆ ಹಾಕಿರುವಂತಹ ಲಾಳ, ಉಪಯೋಗಿಸಿರ್ತಕ್ಕಂಥ ಲಾಳವನ್ನ ಪೂಜೆ ಮಾಡಿ ನಿಮ್ಮ ಮನೆಗೆ ಕೊರಿಯರ್ ಮುಖಾಂತರ ಕಳಿಸ್ಲಿಕ್ಕಾಗತ್ತೆ. ಅದನ್ನ ಮನೆ ಬಾಗಿಲಿಗೆ ಕಟ್ಟುವಂಥದ್ದು ಅಥವಾ ಮನೆ ದೇವರ ಮನೆಯಲ್ಲಿ ಇಟ್ಟು ನೀವು ಪೂಜೆ ಮಾಡುವಂಥದ್ದು. ಇದನ್ನ ಮಾಡೋದ್ರಿಂದ ಶನೀಶ್ಚರನ ಸಂಬಂಧಪಟ್ಟಂತ ಯಾವುದೇ ತೊಂದರೆಗಳು ನಿಮಗೆ ಬರದೆ ಅದು ನಿಮ್ಮನ್ನ ಕಾಪಾಡುತ್ತೆ. ಅದಕ್ಕೆ 431 ರೂಪಾಯಿಗಳು ನೀವು ಹಣವನ್ನ ಕಟ್ಟಿ ನಿಮ್ಮ ಒಂದು ಹೆಸರು, ಗೋತ್ರ, ನಕ್ಷತ್ರ, ರಾಶಿ ಮತ್ತು ಸರಿಯಾದ ವಿಳಾಸ, ಪಿನ್ ಕೋಡ್ ಸಮೇತವಾದಂತಹ ಸರಿಯಾದ ವಿಳಾಸವನ್ನ ನೀವು ಕಳಿಸಿದ್ರೆ ನಮ್ಮಲ್ಲಿ ಬುಕ್ ಆಗುತ್ತೆ. ಅವತ್ತು ಮಾಡುವಂತಹ 1 ಲಕ್ಷ ಸ್ವಾಹಾಕಾರ ಶನೇಶ್ವರ ಮಹಾಯಜ್ಞದಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗಿ ಪ್ರಸಾದ ನಿಮಗೆ ಬರುತ್ತೆ. ಕೇವಲ ಸ್ವಲ್ಪ ಮಾತ್ರನೇ ನಾವು ಮಾಡ್ತಾ ಇದ್ದೀವಿ. ತುಂಬಾ ಜನಕ್ಕೆ ಅವಕಾಶ ಕೊಡ್ತಾ ಇಲ್ಲ, ಕೆಲವು ಜನಕ್ಕೆ ಮಾತ್ರ ಅವಕಾಶ ಕೊಡ್ತಾ ಇದ್ದೀವಿ. ಹಾಗಾಗಿ ಮೊದಲು ನೋಂದಣಿ ಮಾಡಿಕೊಂಡು ಈ ಪೂಜೆಗೆ ನೀವು ಪಾತ್ರರಾಗಬೇಕು. ಜ್ಞಾಪಕ ಇರಲಿ, ಕೇವಲ ಒಬ್ಬರಿಗೆ ಮಾತ್ರ 431 ರೂಪಾಯಿ ಇರುತ್ತೆ. ಕುಟುಂಬದಲ್ಲಿ ಒಂದು 4-5 ಜನ ಇರ್ತಾರೆ ಅಂದ್ರೆ ಪ್ರತಿಯೊಬ್ಬರು ಪ್ರತ್ಯೇಕವಾಗಿ ನೀವು ರಸೀದಿ ತಗೊಂಡು ಆ ಒಂದು ಪೂಜೆಯಲ್ಲಿ ಪಾಲ್ಗೊಳ್ಳಬೇಕು. ಪ್ರತಿಯೊಬ್ಬರಿಗೂ ಕೂಡ ಪ್ರಸಾದ ಅನ್ನುವಂಥದ್ದು ಬರುತ್ತೆ. ಇನ್ನು ಆರ್ಥಿಕ ಸಂಬಂಧಪಟ್ಟಂತ ವಿಚಾರದಲ್ಲಿ ವರ್ಷದ ಆರಂಭದಿಂದ ಮಧ್ಯದವರೆಗೂ ಉತ್ತಮ ಫಲ ಇದೆ. ಮಧ್ಯದ ನಂತರ ಅಂದ್ರೆ ಗುರು ದೃಷ್ಟಿ ಬದಲಾವಣೆ ಅಥವಾ ಗುರುವಿನ ಸ್ಥಾನ ಬದಲಾವಣೆ ಆದ ನಂತರ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುವಂತ ಸಾಧ್ಯತೆ. ಆದರೂ ಧನಾತ್ಮಕ ಆರ್ಥಿಕ ಫಲಿತಾಂಶಗಳನ್ನು ನೀವು ಕಾಣ್ತೀರಾ. ಸಂಪತ್ತು ಗಳಿಸುವಂತಹ ಪ್ರಯತ್ನದಲ್ಲಿ ನಿಮಗೆ ಯಶಸ್ಸು ಮತ್ತು ಯಶಸ್ವಿ ಆಗುತ್ತೆ. ಮೇ ನಂತರ ಗುರುವಿನ ಒಂದು ಸ್ಥಾನ ಬದಲಾವಣೆ ಆಗೋದ್ರಿಂದ ಸಣ್ಣ ಪುಟ್ಟ ಪ್ರಮಾಣದ ತೊಂದರೆಗಳು ಬಂದರೂ ಕೂಡ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡುವಂತಹ ಆರ್ಥಿಕ ಶಕ್ತಿ ನಿಮಗೆ ಅಭಿವೃದ್ಧಿ ಆಗುತ್ತೆ. ನಿಮ್ಮ ಲಾಭದ ಸಾಮರ್ಥ್ಯವನ್ನ ಹೆಚ್ಚಿಸ್ಕೊಳ್ಳಿ. ಮೊದಲನೇ ವಾರ್ಷಿಕ ಏನಿದೆ, ಮೊದಲು 4 ತಿಂಗಳು ಅಥವಾ ಮೊದಲು 6 ತಿಂಗಳು ಏನಿದೆ, ಆ ವಾರ್ಷಿಕದ ಬಲವನ್ನು ನೀವು ವೃದ್ಧಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಒಟ್ಟಾರೆ ನಿರೀಕ್ಷೆಯನ್ನ ನೀವು ಅಭಿವೃದ್ಧಿ ಪಡ್ಕೊಳ್ಬಹುದು. ಆಮೇಲೆ ಎರಡನೇ ಆರ್ಥಿಕತೆ ಅಂದ್ರೆ ಎರಡನೇ 4ನೇ ತಿಂಗಳು ಅಥವಾ 3ನೇ 4 ತಿಂಗಳು ಅಥವಾ 6 ತಿಂಗಳ ನಂತರ ಏನಾದರೂ ನಿಮಗೆ ತೊಂದರೆಗಳಾಗುತ್ತೆ ಅಂದ್ರೆ ಆರ್ಥಿಕದಲ್ಲಿ ಮೊದಲು ಸಂಪಾದನೆ ಮಾಡಿರೋದ್ರಲ್ಲಿ ನಿಮಗೆ ಬ್ಯಾಲೆನ್ಸ್ ಅಂತೂ ಖಂಡಿತ ಆಗುತ್ತೆ. ಅದನ್ನು ಕಾಪಾಡಿಕೊಳ್ಬೇಕು. ಇದು ಆರ್ಥಿಕವಾಗಿರತಕ್ಕಂಥ ಅಭಿವೃದ್ಧಿಗೆ ಒಂದು ವಿಚಾರ. ಇನ್ನು ಪ್ರೀತಿ ಜೀವನ, ವರ್ಷವಿಡೀ ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಮಿಶ್ರ ಫಲಿತಾಂಶವನ್ನು ಪಡಿಬಹುದು. ಸ್ವಲ್ಪ ಮೋಸ ಹೋಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಯಾವುದೇ ಪ್ರೇಮ ವಿವಾಹದ ಡಿಸಿಷನ್ಸ್ ತಗೊಳ್ಬೇಕಂದ್ರೆ ಮಾರ್ಚ್ 28ರ ಒಳಗೆ ತಗೊಳ್ಳಿ. ಅದಾದ ನಂತರ ಡಿಸಿಷನ್ಸ್ ತಗೊಳ್ಳೋದು ಉತ್ತಮ ಅಲ್ಲ. ಪ್ರೀತಿಯಲ್ಲಿರುವಂತವ್ರಿಗೆ ಈ ಒಂದು ಸಂದರ್ಭದಲ್ಲಿ ಮಾತ್ರ ಅನುಕೂಲ ಇದೆ. ಅದಾದ್ಮೇಲೆ ಅಷ್ಟೊಂದು ಉತ್ತಮ ಫಲ ಕಾಣ್ತಾ ಇಲ್ಲ. ಮತ್ತೆ ಸಾಧಾರಣವಾಗಿ ಏನಾಗುತ್ತೆ, ಈ ಕೇತು ಬದಲಾವಣೆ ಆಗಿ 5ನೇ ಮನೆಗೆ ಬರುವಂತದ್ದು, ರಾಹು ಬದಲಾವಣೆ ಆಗಿ 11ನೇ ಮನೆಗೆ ಬರುವಂತದ್ದು, ಈ ಬದಲಾವಣೆಗಳಲ್ಲಿ ಸಣ್ಣ ಪುಟ್ಟ ಪ್ರಮಾಣದ ತೊಂದರೆಗಳು ಕೂಡ ಉತ್ಪತ್ತಿ ಆಗುವಂತ ಸಾಧ್ಯತೆ
ಖಚಿತಪಡಿಸ್ಕೊಳ್ಳಿ. ನಿಮ್ಮ ಒಂದು ಪ್ರೀತಿಯನ್ನ ನಾಳೆ ದಿನ ಮೋಸ ಹೋಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾಕಂದ್ರೆ ಮಾರ್ಚ್ 28 ನಂತರ ದುರ್ಬಲತೆಯನ್ನ ಕಾಣಬಹುದು. ಇನ್ನು ವೈವಾಹಿಕ ಜೀವನ ಹೇಗಿದೆ ಅನ್ನುವಂಥದ್ದು ನೋಡೋದಾದ್ರೆ, ಮದುವೆ ವಯಸ್ಸಿನಲ್ಲಿರ್ತಕ್ಕಂಥವ್ರಿಗೆ ವಿವಾಹಕ್ಕೆ ಉತ್ತಮ ಅನುಕೂಲ ಇದೆ ಈ ವರ್ಷ. ಈ ವರ್ಷ ಮೇಷರಾಶಿಯವರಿಗೆ ಸಕ್ರಿಯವಾಗಿ ಒಳ್ಳೆ ಸಂಗಾತಿ ಸಿಗುವಂಥದ್ದು, ಹೆಣ್ಣಿಗೆ ಒಳ್ಳೆ ಗಂಡು, ಗಂಡಿಗೆ ಒಳ್ಳೆ ಹೆಣ್ಣು ಸಿಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಒಂದು ಭರವಸೆಯ ವರ್ಷ ಆಗಿರುತ್ತೆ ಇದು ವೈವಾಹಿಕ ಜೀವನದಲ್ಲಿ. ವರ್ಷದ ಆರಂಭದಿಂದಲೇ ನಿಮಗೆ ಅಭಿವೃದ್ಧಿ ಅನ್ನುವಂಥದ್ದು ಕಾಣಬಹುದು. 2ನೇ ಮನೆಯಲ್ಲಿ ಗುರುಸ್ಥಾನದವರೆಗೂ ನಿಮಗೆ ಕುಟುಂಬದ ವಿಸ್ತರಣೆ ಮಾಡ್ಕೋಬಹುದು. ಅಂದ್ರೆ ಮೇ 15ರೊಳಗೆ ಮದುವೆ ಹಾಗೂ ಸಂತಾನ ಅಪೇಕ್ಷಿತ ದಂಪತಿಗಳು ಇಬ್ರು ಕೂಡ ಪ್ಲಾನ್ ಮಾಡ್ಕೊಳ್ಬೇಕಂತ ತುಂಬಾ ಉತ್ತಮ ಆಗತ್ತೆ. ಮೇ ನಂತರ ಸ್ವಲ್ಪ ಮಟ್ಟಿಗೆ ಈ ಗುರುವಿನ ಅಂಶದಿಂದ ಸಂಗಾತಿಯ ಸಂಬಂಧಪಟ್ಟಂತ ವಿಚಾರದಲ್ಲಿ ಅಥವಾ ಗಂಡು ಹೆಣ್ಣು ಸಂಬಂಧಪಟ್ಟಂತ ವಿಚಾರದಲ್ಲಿ ಸ್ವಲ್ಪ ಬಲ ಅನ್ನುವಂಥದ್ದು ಕುಗ್ಗುವ ಸಾಧ್ಯತೆ ಇರುತ್ತೆ. ಭವಿಷ್ಯದಲ್ಲಿ ಇನ್ನಷ್ಟು ಸುಧಾರಣೆಯನ್ನು ಕಾಣಬಹುದು. ಜೀವನಕ್ಕೆ ಸಂಬಂಧಪಟ್ಟಂತೆ ಸಕಾರಾತ್ಮಕವಾದಂತ ಫಲಿತಾಂಶಗಳನ್ನು ತರುವ ನಿರೀಕ್ಷೆ ಕಾಣ್ತಾ ಇದೆ. ಹಾಗಾಗಿ ವೈವಾಹಿಕ ಜೀವನದಲ್ಲಿ ದೊಡ್ಡ ಸಮಸ್ಯೆಗಳಿಲ್ಲ. ಗಂಡ ಹೆಂಡತಿ ಮಧ್ಯೆ ಏನಾದರೂ ವಿರಸಗಳು ಬಂದ್ರೆ ನೀವೇ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳುವಂಥದ್ದು ಬಹಳ ಉತ್ತಮ. ಇನ್ನು ಕೌಟುಂಬಿಕ ವಿಚಾರ, ಕೌಟುಂಬಿಕ ಜೀವನದಲ್ಲಿ ಮಿಶ್ರವಾದ ಪ್ರತಿಕ್ರಿಯೆಯನ್ನು ಕಾಣಬಹುದು. ಮತ್ತೆ ವರ್ಷದ ಆರಂಭವು ಹರ್ಷದಾಯಕವಾಗಿರುತ್ತೆ, ಅಂದ್ರೆ ತುಂಬಾ ಸಂತೋಷವಾಗಿರುತ್ತೆ. ಆದರೆ ವರ್ಷದ ಕೊನೆಯ ಭಾಗದಲ್ಲಿ ಕುಟುಂಬ ಸದಸ್ಯರ ನಡುವೆ ಕೆಲವು ಭಿನ್ನಾಭಿಪ್ರಾಯ ಬರುವಂಥದ್ದು, ದಾಯಾದಿಗಳ ಕಲಹ ಆಗುವಂಥದ್ದು, ಸ್ವಲ್ಪ ಸಣ್ಣ ಪುಟ್ಟ ಕೆಟ್ಟ ಮಾತುಗಳು ಅಥವಾ ಏನೋ ಲೂಸ್ ಟಾಕ್ಸ್ ಇಂದ ಮನಸ್ಸಿಗೆ ಬೇಸರ ಆಗುವಂಥದ್ದು, ನಿಮ್ಮ ಒಂದು ಮೊಂಡುತನದಿಂದ ಸ್ವಲ್ಪ ಮಟ್ಟಿಗೆ ಕುಟುಂಬದಲ್ಲಿ ಭಿನ್ನ ಆಗುವಂತಹ ಸಾಧ್ಯತೆಗಳು ಹೆಚ್ಚು ಕಾಣ್ತಾ ಇದೆ. ಪರಿಸ್ಥಿತಿಯನ್ನ ಸುಧಾರಿಸಬೇಕು ಅಂತಂದ್ರೆ ನೀವು ಆದಷ್ಟು ಕೂಡ ಕುಟುಂಬದ ಸದಸ್ಯರೊಂದಿಗೆ ಪ್ರೀತಿನೇ ಹಂಚಿಕೊಳ್ಳಿ, ದ್ವೇಷ ಇಟ್ಕೊಳ್ಬೇಡಿ. ಯಾರೇ ಏನೇ ಮಾಡಿದ್ರು ಕೂಡ ಅದರೆಲ್ಲ ಬ್ಯಾಲೆನ್ಸ್ ಮಾಡಬೇಕು. ವರ್ಷವಿಡೀ ಕೂಡ ಮಿತ್ರ ಫಲಿತಾಂಶ ಇರೋದ್ರಿಂದ ಅಗತ್ಯಕ್ಕೆ ತಕ್ಕಂತೆ ಮಾತುಗಳನ್ನು ಆಡ್ಕೊಂಡು ಪ್ರೀತಿಯನ್ನು ಹಂಚಿಕೊಂಡು ನೀವು ಸಾಮರಸ್ಯವಾಗಿ ಹೋಗುವಂಥದ್ದು ಬಹಳ ಉತ್ತಮ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಈ ಒಂದು ವರ್ಷದ ಇಡೀ ಪೂರ್ತಿ 2025ರಲ್ಲಿ ಮೇಷರಾಶಿಯವರು ಶನೈಶ್ಚರಣ ಸ್ತೋತ್ರ, ಶನಿಗೆ ಸಂಬಂಧಪಟ್ಟಂತ ಮಂತ್ರ, ಶನಿಗೆ ಸಂಬಂಧಪಟ್ಟಂತ ಜಪ, ಶನೈಶ್ಚರಣ ಸಂಬಂಧಪಟ್ಟಂತ ದೇವಾಲಯ ದರ್ಶನ ಖಂಡಿತವಾಗ್ಲೂ ಮಾಡಲೇಬೇಕಾಗುತ್ತೆ. ನಿಮ್ಮ ಸಮರ್ಪಣೆ, ನಿಮ್ಮ ಉತ್ತಮ ಬುದ್ಧಿ ಎರಡೂ ಕೂಡ ಉಪಯೋಗಿಸ್ಕೊಂಡು ಕುಟುಂಬದ ಸದಸ್ಯರೊಂದಿಗೆ ಸಾಧಾರಣವಾಗಿ ಸಾಮೂಹಿಕ ಪ್ರಯತ್ನಗಳಿಂದ ಸಕಾರಾತ್ಮಕವಾದಂತಹ ಕೌಟುಂಬಿಕ ವಾತಾವರಣವನ್ನು ಕಾಪಾಡಿಕೊಳ್ಳೋದಕ್ಕೆ ಇದು ನಿಮಗೆ ಸಹಾಯ ಮಾಡುತ್ತೆ. ಅಲ್ಲಿಗೆ ಕುಟುಂಬದ ವಿಚಾರ ಕಂಪ್ಲೀಟ್ ಆಯ್ತು. ಇನ್ನು ಭೂಮಿ, ಆಸ್ತಿ ಮತ್ತು ವಾಹನ ಸಂಬಂಧಪಟ್ಟಂತ ವಿಚಾರದಲ್ಲಿ ನೋಡಿ, ಭೂಮಿಗೆ ಮತ್ತು ಆಸ್ತಿಗೆ ಸಂಬಂಧಪಟ್ಟಂತ ಫಲಿತಾಂಶಗಳು ಸರಾಸರಿ ಮೋರ್ ದೆನ್ 60% ನಿಮಗೆ ಸಕ್ಸಸ್ ಇರೋದ್ರಿಂದ ಮೇಷರಾಶಿಯವರು ಈ ವರ್ಷ ಭೂಮಿ ಅಥವಾ ಮನೆಯನ್ನು ತಗೊಳ್ಳುವಂತ ಯೋಗ ಇದೆ. ಖಂಡಿತ ಪ್ರಯತ್ನ ಪಡಿ, ಅದು ನಿಮಗೆ ಅಭಿವೃದ್ಧಿ ಆಗುತ್ತೆ. ಈಗಾಗಲೇ ಭೂಮಿಯನ್ನು ಹೊಂದಿದ್ರೆ ಅದರ ಮೇಲೆ ನಿರ್ಮಾಣಕ್ಕೆ ಬಯಸಿದ್ರೆ ಖಂಡಿತ ನಿಮ್ಗೆ ಅನುಕೂಲ ಆಗುತ್ತೆ. ಅದನ್ನು ಪ್ರಯತ್ನದಿಂದ ಮಾಡಲು ನಿಮಗೆ ಉತ್ತೇಜನ ಬೇಕು. ಗಮನಾರ್ಹವಾಗಿರತಕ್ಕಂಥ ವಿಷಯಗಳೇನೆಂದ್ರೆ, ಹೊಸ ಸಾಧನೆ ನಿಮಗೆ ಖಂಡಿತ ಸಕ್ಸಸ್ ಅನ್ನ ಕೊಡುತ್ತೆ. ಒಳ್ಳೆ ಪ್ರಾಮಾಣಿಕವಾದಂಥ ಪ್ರಯತ್ನ ನಿಮಗೆ ಅಂತಿಮ ಯಶಸ್ಸನ್ನು ನೀವು ಖಂಡಿತ ಕಾಣ್ತೀರಾ. ಭೂಮಿ ಅಥವಾ ಆಸ್ತಿಗೆ ಸಂಬಂಧಿಸಿದ ಪ್ರಯೋಜನಗಳನ್ನು ಆನಂದಿಸಲು ನಿಮಗೆ ಅನುವು ಮಾಡಿಕೊಡುತ್ತೆ. ವಾಹನಕ್ಕೆ ಸಂಬಂಧಪಟ್ಟಂತ ವಿಷಯದಲ್ಲೂ ಕೂಡ ಈ ವರ್ಷ ಬಹಳ ಉತ್ತಮವಾಗಿರುತ್ತೆ. ಈ ವರ್ಷ ರೈತರಿಗೆ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಮಳೆ, ಒಳ್ಳೆ ಬೆಳೆ, ಒಳ್ಳೆ ಸಂಪಾದನೆ, ಮೃಷ್ಟಾನ್ನ ಭೋಜನ, ಸುಖ ನಿದ್ರೆ. ರೈತ ಅನ್ನುವಂಥವನು ಮೇಷರಾಶಿಯವರು ಈ ವರ್ಷ ತುಂಬಾ ಸುಖಿಯಾಗಿರ್ತೀರಾ, ಅದರಲ್ಲಿ ಯಾವುದೇ ತರದ ಸಂದೇಹ ಇಲ್ಲ. ವಾಹನಕ್ಕೆ ಸಂಬಂಧಪಟ್ಟಂತ ಡ್ರೈವರ್ಸ್ ಆಗ್ಬೋದು, ಮಾಲೀಕರಾಗ್ಬೋದು, ತುಂಬಾ ಚೆನ್ನಾಗಿರ್ತೀರಾ. IT-BT ಸಾಫ್ಟ್ವೇರ್ ಉದ್ಯೋಗದಿಂದ ಯಾವುದೇ ಉದ್ಯೋಗಕ್ಕೆ ತಗೊಂಡೋದ್ರು ಕೂಡ ನಿಮಗೆ ಮಿಶ್ರ ಫಲಿತಾಂಶ ಇರೋದ್ರಿಂದ ಸ್ವಲ್ಪ ಅದನ್ನ ಬ್ಯಾಲೆನ್ಸ್ ಮಾಡಿ. ವ್ಯಾಪಾರದಲ್ಲೂ ಕೂಡ ಮಿಶ್ರ ಫಲಿತಾಂಶ ಇರೋದ್ರಿಂದ ಅದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡಿ. ಆರೋಗ್ಯದಲ್ಲೂ ಮಿಶ್ರ ಫಲಿತಾಂಶ ಇರೋದ್ರಿಂದ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ. ಆದಷ್ಟು ನೀವು ಶನಿಯ ಆರಾಧನೆಯನ್ನ ಹೆಚ್ಚು ಮಾಡೋದ್ರಿಂದ ಮೇಷರಾಶಿಯವರಿಗೆ ಬರಬಹುದಾದಂತಹ ಸಮಸ್ಯೆಗಳೆಲ್ಲ ದೂರವಾಗುತ್ತೆ. ಭೂಮಿ, ಆಸ್ತಿ, ವಾಹನ ಸಂಬಂಧಪಟ್ಟಂತ ವಿಷಯದಲ್ಲಿ ಬಲವಾದಂತಹ ಫಲ ನಿಮಗೆ ಈ ವರ್ಷ ಇರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಕೂಡ ಇದರ ಸಂಬಂಧಪಟ್ಟಂತ ನಿವೃತ್ತಿ ಆಗುತ್ತೆ. ಮತ್ತೆ ಸಣ್ಣ ಸಣ್ಣ ವ್ಯಾಪಾರ, ಮಧ್ಯಮ ವ್ಯಾಪಾರ, ದೊಡ್ಡ ವ್ಯಾಪಾರ, ಈ ತರ ಯಾವುದೇ ವ್ಯಾಪಾರ ಇದ್ರೂ ಕೂಡ ನಿಮಗೆ ಮಿಶ್ರ ಫಲ ಇರೋದ್ರಿಂದ ನೀವು ಅದನ್ನು ಬ್ಯಾಲೆನ್ಸ್ ಮಾಡಲೇಬೇಕಾಗುತ್ತೆ. ನಿಮ್ಮ ಪ್ರಯತ್ನ ಖಂಡಿತ ನಿಮಗೆ ಫಲ ಸಿಗುತ್ತೆ. ಇನ್ನೂ ಒಂದು ಪರಿಹಾರ ಏನಪ್ಪಾ ಅಂದ್ರೆ, ಸುಂದರ ಕಾಂಡ ಅನ್ನುವಂಥದ್ದು ಬರುತ್ತೆ ನಿಮಗೆ. ಅದು ನಿಮಗೆ ಗೂಗಲ್ ಅಲ್ಲಿ ಟೈಪ್ ಮಾಡಿದ್ರು ಸಿಗುತ್ತೆ, ಯೂಟ್ಯೂಬ್ ಅಲ್ಲಿ ಟೈಪ್ ಮಾಡಿದ್ರು ಸಿಗುತ್ತೆ, ಅಥವಾ ಪುಸ್ತಕ ಮಳಿಗೆಗೆ ಹೋಗಿ ನೀವು ತಗೊಂಬಂದು ಇಟ್ಕೊಂಡು ಪ್ರತಿನಿತ್ಯ ಸುಂದರ ಕಾಂಡದ್ದು ಒಂದು
ಪೇಜು ಅಥವಾ 2 ಪ್ಯಾರಾಗ್ರಾಫು ಈ ತರ ಸುಂದರಕಾಂಡ ಓದ್ತಾ ಇದ್ರೆ ಖಂಡಿತವಾಗ್ಲೂ ಅದೊಂದು ದೋಷ ಪರಿಹಾರ ಆಗುತ್ತೆ. ದುರ್ಗಾದೇವಿಯನ್ನು ಹೆಚ್ಚು ಪೂಜೆ ಮಾಡೋದ್ರಿಂದ ನಿಮಗೆ ಗೌರವ ಸಿಗುತ್ತೆ. ಪ್ರತಿ ತಿಂಗಳು ಯಾವ್ದಾದ್ರು ಮಕ್ಕಳಿಗೆ ಏನಾದ್ರೂ ಒಂದು ಸ್ವಲ್ಪ ಕೊಡಿಸುವಂಥದ್ದು, ಒಂದು ಬುಕ್ಸು, ರೈತರಿಗೆ ಅಂದ್ರೆ ಬಡವರಿಗೆ, ರೈತರಿಗಿಂತ ಬಡ ಮಕ್ಕಳಿಗೆ ಏನಾದ್ರೂ ಪುಸ್ತಕ ದಾನ ಮಾಡುವಂಥದ್ದು, ಪೆನ್ನು, ಪೆನ್ಸಿಲ್, ರಬ್ಬರ್ ಈ ತರದೇನ ಕೊಡಿಸುವಂಥದ್ದು ಪ್ರತಿ ತಿಂಗಳಿಗೊಮ್ಮೆ ಇದನ್ನ ಮಾಡೋದ್ರಿಂದ ಕೂಡ ಮತ್ತಷ್ಟು ಮೇಷರಾಶಿಯವರಿಗೆ ಒಳ್ಳೆ ಫಲ ಅನ್ನುವಂಥದ್ದು ನಾವು 2025ರಲ್ಲಿ ನಿರೀಕ್ಷೆ ಪಡಬಹುದು. ಹಾಗಾಗಿ ವಿದ್ಯಾಭ್ಯಾಸ ಆಯಿತು, ಉದ್ಯೋಗ ಆಯಿತು, ವ್ಯಾಪಾರ ಆಯಿತು, ಆರೋಗ್ಯ ಆಯಿತು, ಪ್ರೇಮಕ್ಕೆ ಸಂಬಂಧಪಟ್ಟದ್ದು, ಕುಟುಂಬದ ವಿಚಾರ, ವಾಹನ, ಆಸ್ತಿ ಇತ್ಯಾದಿ ಎಲ್ಲ ವಿಚಾರಗಳನ್ನು ನಾವು ಮೇಷರಾಶಿಗೆ ಸಂಬಂಧಪಟ್ಟಂತೆ 2025ರಲ್ಲಿ ತಿಳ್ಕೊಂಡ್ವಿ. ಇನ್ನೊಂದು ನಾನು ಹೇಳಲಿಕ್ಕೆ ಬಯಸ್ತೀನಿ, ಮಾರ್ಚ್ 28ನೇ ತಾರೀಕು ನಾವು ಮಾಡುವಂತಹ ಲಕ್ಷ ಸ್ವಾಹಕಾರ ಶನೈಶ್ಚರ ಮಹಾಯಜ್ಞ ಏನಿದೆ ಇದ್ರ ಸಂಬಂಧಪಟ್ಟ ಹಾಗೆ ಪ್ರತಿಯೊಬ್ಬರು ಕೂಡ ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಲೈವ್ ಆಗಿ ವಿಡಿಯೋ ವಾಚ್ ಮಾಡ್ಬೋದು. ನಿಮ್ಮ ಒಂದು ಸಂಕಲ್ಪ ಏನಿದೆ, ಗೋತ್ರ, ನಕ್ಷತ್ರ, ರಾಶಿ, ಹೆಸರು ನಿಮ್ಮದು ಸಂಪೂರ್ಣವಾಗಿ ಸಂಕಲ್ಪ ಆಗುತ್ತೆ. ಸಂಕಲ್ಪ ಆಗಿ ಕುದುರೆ ಲಾಳ ಅನ್ನುವಂಥದ್ದು ಪ್ರಸಾದ ನಿಮ್ಮ ಮನೆಗೆ ಬರುತ್ತೆ, ಅದರ ಜೊತೆ ಅಕ್ಷತೆನೂ ನಿಮ್ಮ ಮನೆಗೆ ಬರುತ್ತೆ. ಹಾಗಾಗಿ ಭಗವಂತನ ಆಶೀರ್ವಾದ, ಶನಿ ಪರಮಾತ್ಮನ ಆಶೀರ್ವಾದ ಮೇಷರಾಶಿಗೆ ಬೇಕೇ ಬೇಕು. ಮೇಷರಾಶಿಯ ಅಷ್ಟೂ ಜನ ಖಂಡಿತವಾಗಲೂ ಈ ಒಂದು ಪೂಜೆಗೆ ಪಾಲ್ಗೊಳ್ಳಿ. ಅದರಿಂದ 431 ರೂಪಾಯಿ ಮಾತ್ರ ನಿಮಗೆ ಖರ್ಚಾಗುವಂಥದ್ದು. ಅದರಿಂದ ಆ ಸ್ವಾಮಿಯ ಅನುಗ್ರಹ, ಈ ಹೋಮಕ್ಕೆ ನೀವು ಪಾಲ್ಗೊಂಡು ಪ್ರಸಾದವನ್ನು ಸ್ವೀಕಾರ ಮಾಡುವಂಥ ಅತ್ಯಂತ ಸಂತೋಷವಾದಂಥ ಒಂದು ಫಲ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಆಮೇಲೆ ಮಾರ್ಚ್ ಪ್ರಾರಂಭದಲ್ಲೇ ಅಥವಾ 2ನೇ ವಾರದಲ್ಲಿ ನಾನೊಂದು ವಿಡಿಯೋ ಮಾಡ್ತೀನಿ. ಆ ವಿಡಿಯೋಲ್ಲಿ ನಿಮಗೆ ಸಂಪೂರ್ಣ ಯಾವ ಅಡ್ರೆಸ್ಸಲ್ಲಿ ನಾವು ಮಾಡ್ತೀವಿ, ಯಾವ ಜಾಗದಲ್ಲಿ ಮಾಡ್ತೀವಿ ಅನ್ನೋಂಥ ತಿಳಿಸ್ತೀನಿ. ಆ ಜಾಗಕ್ಕೆ ನೀವು ನೇರವಾಗಿ ಬರ್ಬೋದು. ಅಲ್ಲಿಗೆ ಲೊಕೇಶನ್ ಅನ್ನುವಂಥದ್ದು ಆ ವಿಡಿಯೋಲ್ಲೇ ಒಂದು ಪಿನ್ ಮಾಡಿರ್ತೀವಿ, ಅದನ್ನು ನೀವು ನೋಡಿಕೊಂಡು ಖಂಡಿತವಾಗ್ಲೂ ಎಷ್ಟೇ ಜನ ಬಂದರೂ ಭಾಗವಹಿಸ್ಬೋದು. ಅಲ್ಲಿ ಪ್ರಸಾದದ ವ್ಯವಸ್ಥೆ ಇರುತ್ತೆ, ದರ್ಶನದ ವ್ಯವಸ್ಥೆ ಇರುತ್ತೆ. ಖಂಡಿತವಾಗ್ಲೂ ಭಗವಂತನ ಆಶೀರ್ವಾದವನ್ನು ನೀವು ಪಡ್ಕೊಳ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಮೇಷರಾಶಿಯವರ 2025ರ ಸಂಪೂರ್ಣ ವರ್ಷ ಭವಿಷ್ಯದ ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.